ನಮಸ್ಕಾರ ಜಾಬ್ ನ್ಯೂಸ್ ವೀಕ್ಷಕರೇ, ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿ ಕಲ್ಪಿಸುವ ಕುರಿತು ಶಿಫಾರಸು ಮಾಡಲು ಸರ್ಕಾರ ರಚಿಸಿರುವ ನಿವೃತ್ತ ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನ್ ದಾಸ್ ನೇತೃತ್ವದ ಆಯೋಗವು ಪರಿಶಿಷ್ಟ ಜಾತಿಗಳಿಗೆ ಸಂಬಂಧಿಸಿದ ವಿವಿಧ ಅಂಶಗಳ ದತ್ತಾಂಶ ಸಂಗ್ರಹಕ್ಕಾಗಿ ಸಮೀಕ್ಷೆ ನಡೆಸುತ್ತಿರುವುದು ನಿಮಗೆ ಗೊತ್ತೇ ಇದೆ. ಈ ಸಮೀಕ್ಷೆ ಮೂಲಕ ನಿಖರವಾದ ಮಾಹಿತಿಯನ್ನ ಪಡೆದುಕೊಳ್ಳಬೇಕು, ಯಾರೂ ಸಮೀಕ್ಷೆಯಿಂದ ಹೊರಗುಳಿಯಬಾರದು ಎಂಬ ಕಾರಣಕ್ಕಾಗಿ 3 ಹಂತಗಳಲ್ಲಿ ಮಾಹಿತಿ ಸಂಗ್ರಹ, ದತ್ತಾಂಶ ಸಂಗ್ರಹ ಕಾರ್ಯವನ್ನ ನಡೆಸಲಾಗುತ್ತಿದೆ. ಮೊದಲಿಗೆ ಮನೆ ಮನೆಗೆ ತೆರಳಿ ಸಮೀಕ್ಷೆ ನಡೆಸಲಾಗುತ್ತದೆ. 2ನೇ ಹಂತದಲ್ಲಿ ತಾತ್ಕಾಲಿಕ ಸೆಂಟರ್ಗಳನ್ನ, ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ತಾತ್ಕಾಲಿಕ ಸೆಂಟರ್ಗಳನ್ನ ತೆರೆದು ಅಲ್ಲಿ ಮಾಹಿತಿ ಸಂಗ್ರಹಿಸುವ ಕೆಲಸ ನಡೆಸಲಾಗುತ್ತದೆ. 3ನೇ ಹಂತದಲ್ಲಿ ಆನ್ಲೈನ್ ಮೂಲಕ ಮಾಹಿತಿ ಸಂಗ್ರಹಿಸುವ ಕೆಲಸವನ್ನ ನಡೆಸಲಾಗುತ್ತದೆ. ಒಟ್ಟು 3 ಹಂತದಲ್ಲಿ ಈ ಸಮೀಕ್ಷೆ ನಡೆಯುತ್ತೆ. ಈ ಸಮೀಕ್ಷೆಯನ್ನ ಯಶಸ್ವಿಯಾಗಿ ನಡೆಸಲು ಏಕಸದಸ್ಯ ಆಯೋಗ, ನಿವೃತ್ತ ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನ್ ದಾಸ್ ನೇತೃತ್ವದ ಆಯೋಗ ಈಗಾಗಲೇ ಸಕಲ ಸಿದ್ಧತೆಗಳನ್ನ ಮಾಡಿಕೊಂಡಿದೆ. ಸರ್ಕಾರದ ಹಿರಿಯ ಅಧಿಕಾರಿಗಳೊಂದಿಗೆ ಹಲವು ಸುತ್ತಿನ ಮಾತುಕತೆಗಳನ್ನ, ಸಭೆಗಳನ್ನ ನಡೆಸಲಾಗಿದೆ. ಸಮೀಕ್ಷೆ ನಡೆಸುವವರಿಗೆ ತರಬೇತಿ ನೀಡಲಾಗುತ್ತಿದೆ. ಯಾವುದೇ ಕಾರಣಕ್ಕೂ ಸಮೀಕ್ಷೆಯಲ್ಲಿ ಲೋಪವಾಗದಂತೆ ನೋಡಿಕೊಳ್ಳಲು ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಳ್ಳಲಾಗ್ತಿದೆ. ಒಟ್ಟಾರೆ ಈ ಸಮೀಕ್ಷೆ ಮೇ ಮೊದಲ ವಾರದಿಂದ ಆರಂಭವಾಗಲಿದೆ. ಇದಕ್ಕಾಗಿ ಸಕಲ ಸಿದ್ಧತೆಯನ್ನ ಏಕಸದಸ್ಯ ಆಯೋಗ ಏನಿದೆ ಇದು ಮಾಡಿಕೊಂಡಿದೆ. ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ಸಮೀಕ್ಷೆಯಲ್ಲಿ ಯಾವೆಲ್ಲ ಪ್ರಶ್ನೆಗಳನ್ನ ಕೇಳಬೇಕು ಎಂಬುದರ ಕುರಿತು ಆಯೋಗ ಪ್ರಶ್ನೆಗಳನ್ನ ಅಂತಿಮಗೊಳಿಸಿದೆ. ಇದಕ್ಕೆ ಸಂಬಂಧಿಸಿದ ಹಾಗೆ ನಾ ಹಿಂದೆ ಹೇಳಿದ ಹಾಗೆ ಇದೇ ಮೊದಲ ಬಾರಿಗೆ ಇದು ಮೊಬೈಲ್ ಆಪ್ ಮೂಲಕ ನಡೆಯುತ್ತಿರುವ ಸಮೀಕ್ಷೆಯಾಗಿದೆ. ಇದಕ್ಕೆ ವಿಶೇಷವಾದ ಆಪ್ ಒಂದನ್ನು ರೂಪಿಸಲಾಗಿದೆ. ಅದರಲ್ಲಿ ಪ್ರಶ್ನೆಗಳಿಗೆ ಉತ್ತರವನ್ನ ಸಮೀಕ್ಷೆಯಲ್ಲಿ ಭಾಗವಹಿಸಿದವರು ಉತ್ತರ ಕೊಡ್ತಾರೆ, ಆ ಉತ್ತರವನ್ನ ಅದರೊಳಗೆ ಎಂಟ್ರಿ ಮಾಡ್ಲಿಕ್ಕೆ ಕೂಡ ಅನುಕೂಲ ಮಾಡಿಕೊಡಲಾಗಿದೆ. ಈ ಸಮೀಕ್ಷೆಯನ್ನ ಏಕೆ ನಡೆಸಲಾಗುತ್ತಿದೆ, ಹೇಗೆ ನಡೆಸಲಾಗುತ್ತಿದೆ, ಸಮೀಕ್ಷೆಯ ಸಂದರ್ಭದಲ್ಲಿ ಯಾವೆಲ್ಲ ದತ್ತಾಂಶವನ್ನ, ಮಾಹಿತಿಯನ್ನ ಕಲೆ ಹಾಕಲಾಗುತ್ತದೆ, ಏನೆಲ್ಲ ಪ್ರಶ್ನೆಗಳನ್ನ ಕೇಳಲಾಗುತ್ತದೆ ಎಂಬುದನ್ನ ಈಗ ನಾವು ನೋಡೋಣ. ಸ್ನೇಹಿತರೆ, ನಿಮಗೆ ಗೊತ್ತಿದೆ, ಸಂವಿಧಾನದ 341ನೇ ವಿಧಿಯ ಅಡಿಯಲ್ಲಿ ಕರ್ನಾಟಕ ರಾಜ್ಯದ ಪರಿಶಿಷ್ಟ ಜಾತಿಯ ಪಟ್ಟಿಯಲ್ಲಿ ಒಟ್ಟು 101 ಜಾತಿಗಳನ್ನ ಗುರುತಿಸಲಾಗಿದೆ. ಈ ಜಾತಿಗಳಿಗೆ ಮೀಸಲಾತಿಯ ಪ್ರಯೋಜನವನ್ನ ನೀಡಲಾಗುತ್ತಿದೆ. ಆದರೆ ಕೆಲ ಜಾತಿಗಳು, ಅಂದ್ರೆ 101 ಜಾತಿಗಳಲ್ಲಿ ಕೆಲ ಜಾತಿಗಳು ನಮಗೆ ಮೀಸಲಾತಿ ಸರಿಯಾಗಿ ದೊರೀತಾ ಇಲ್ಲ, ಸಮಾನವಾಗಿ ಮೀಸಲಾತಿ ಹಂಚಿಕೆ ಆಗ್ತಾ ಇಲ್ಲ, ನಮಗೆ ಅನ್ಯಾಯ ಆಗ್ತಿದೆ ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸುತ್ತಿದ್ದೆವು. ಸುಮಾರು 4 ದಶಕಗಳಿಂದ ಈ ಸಂಬಂಧ ಅಂದ್ರೆ ಮೀಸಲಾತಿಯನ್ನ ಸರಿಯಾಗಿ ಹಂಚಿಕೆ ಮಾಡ್ಬೇಕು, ಒಳ ಮೀಸಲಾತಿಯನ್ನ ಜಾರಿಗೆ ತರಬೇಕು ಅಂತ ಮನವಿ ಮಾಡಿಕೊಳ್ಳುತ್ತಲೇ ಬಂದಿದ್ದವು. ಈ ಸಂಬಂಧ ರಾಜ್ಯ ಸರ್ಕಾರ 2005ರಲ್ಲಿ, ಆಗಿನ ರಾಜ್ಯ ಸರ್ಕಾರ 2005ರಲ್ಲಿ ನಿವೃತ್ತ ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ಎ.ಜೆ. ಸದಾಶಿವ ಅವರ ನೇತೃತ್ವದಲ್ಲಿ ಆಯೋಗವನ್ನ ರಚಿಸಿತ್ತು. ಈ ಆಯೋಗ ಏನ್ ಮಾಡ್ತಪ್ಪ ಅಂತಂದ್ರೆ 2011ರ ಜನಗಣತಿಯ ಆಧಾರದ ಮೇಲೆ ಜನಸಂಖ್ಯೆ ಮತ್ತು ಇತರ ವಿವರಗಳನ್ನ ಸಂಗ್ರಹಿಸಿ 2012ರಲ್ಲಿ ವರದಿಯೊಂದನ್ನ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿತ್ತು. ಈ ವರದಿಯಲ್ಲಿ 101 ಜಾತಿಗಳನ್ನ 4 ಗುಂಪುಗಳನ್ನಾಗಿ ವಿಂಗಡಿಸಿ ಮೀಸಲಾತಿಯನ್ನ ಹಂಚಿಕೆ ಮಾಡಲಾಗಿತ್ತು. ಒಟ್ಟು ಮೀಸಲಾತಿ ಪರಿಶಿಷ್ಟ ಜಾತಿಯವರಿಗೆ 15% ಲಭ್ಯವಾಗ್ತಿದೆ. ಇದನ್ನ 101 ಜಾತಿಗಳಿಗೆ ಹಂಚಿಕೆ ಮಾಡಲಾಗಿತ್ತು. ಈ ಗುಂಪು 1ರಲ್ಲಿ 6% ಮೀಸಲಾತಿಯನ್ನ ಗುಂಪು 1ರಲ್ಲಿ ಬರುವ ಜಾತಿಗಳಿಗೆ ನೀಡಲಾಗಿತ್ತು. ಒಟ್ಟು 29 ಜಾತಿಗಳು ಈ ಗುಂಪು 1ರಲ್ಲಿ ಬಂದಿದ್ದವು. ಇದೇ ಪ್ರಕಾರವಾಗಿ ಗುಂಪು 2ರಲ್ಲಿ 26 ಜಾತಿಗಳು, ಗುಂಪು 3ರಲ್ಲಿ 42 ಜಾತಿಗಳು, ಗುಂಪು 4ರಲ್ಲಿ 4 ಜಾತಿಗಳು. ಇವರಿಗೆ ಮೀಸಲಾತಿ ಎಷ್ಟೆಷ್ಟು ನೀಡ್ಬೇಕಂತ ಹೇಳ್ಬಿಟ್ಟು ಈ ಆಯೋಗ ಶಿಫಾರಸು ಮಾಡಿತ್ತು. ಈ ಆಯೋಗದ ಶಿಫಾರಸು ಜಾರಿಗೆ ಬಂದಿರಲಿಲ್ಲ. ಈ ಸಂಬಂಧ ಅನೇಕ ಬಾರಿ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ರು. ವಿವಿಧ ನಂತರ ಬಂದ ಚುನಾವಣೆಗಳ ಸಂದರ್ಭದಲ್ಲಿ ಈ ಬಗ್ಗೆ ಭರವಸೆಗಳನ್ನು ನೀಡಲಾಗಿತ್ತಾದರೂ
ಮೀಸಲಾತಿ ಮಾತ್ರ, ಒಳ ಮೀಸಲಾತಿ ಮಾತ್ರ ಜಾರಿಗೆ ಬಂದಿರಲಿಲ್ಲ. ಇದಕ್ಕೆ ಕೇಂದ್ರ ಸರ್ಕಾರದ ಒಪ್ಪಿಗೆ ಬೇಕು, ಹಾಗೆ ಹೀಗೆ ಎಂಬ ಕನ್ಫ್ಯೂಷನ್ ಎಲ್ಲ ಕ್ರಿಯೇಟ್ ಮಾಡಲಾಗಿತ್ತು. ಇಲ್ಲಿ ಸ್ನೇಹಿತರೆ 2022ರಲ್ಲಿ ಮತ್ತೆ ಆಗಿನ ಅಧಿಕಾರದಲ್ಲಿದ್ದ ಸರ್ಕಾರ ಮತ್ತೊಂದು ಸಮಿತಿಯನ್ನು ರಚನೆ ಮಾಡಿತು. ಇದು ಸಚಿವ ಸಂಪುಟದ ಉಪಸಮಿತಿ. ಜೆ.ಸಿ. ಮಾಧುಸ್ವಾಮಿ ಅಂತ ಆಗ ಕಾನೂನು ಸಚಿವರಾಗಿದ್ರು. ಅವರ ಅಧ್ಯಕ್ಷತೆಯಲ್ಲಿ ಒಂದು ಉಪ ಸಮಿತಿಯನ್ನ ರಚನೆ ಮಾಡಲಾಗಿತ್ತು. ಈ ಸಮಿತಿ ಕೂಡ ಇದೇ ರೀತಿಯಾಗಿ 101 ಪರಿಶಿಷ್ಟ ಜಾತಿಗಳನ್ನ 4 ಗುಂಪುಗಳನ್ನಾಗಿ ವಿಂಗಡಿಸಿ ಮೀಸಲಾತಿಯನ್ನು ಹಂಚಿಕೆ ಮಾಡ್ತು. ಆದ್ರೆ ಈ ಸಮಿತಿ 17% ಮೀಸಲಾತಿಯನ್ನ ಪರಿಶಿಷ್ಟ ಜಾತಿಯವರಿಗೆ ನಿಗದಿಪಡಿಸಿತ್ತು. ಆ 17% ಮೀಸಲಾತಿಯನ್ನ ಯಾವ್ಯಾವ ಜಾತಿಗೆ ಅಂತ ಹೇಳ್ಬಿಟ್ಟು ಹಿಂದಿನಂತೆ ಗುಂಪು 1, ಗುಂಪು 2, ಗುಂಪು 3, ಗುಂಪು 4 ಅಂತ ಮಾಡಿ ಅದರ ಪ್ರಕಾರ ಹಂಚಿಕೆ ಮಾಡಲಾಗಿತ್ತು. ಗುಂಪು 4ರಲ್ಲಿ ಒಟ್ಟು 88 ಜಾತಿಗಳನ್ನ ಗುರುತು ಮಾಡಲಾಗಿತ್ತು. ಅವರಿಗೆ ಕೇವಲ 1% ಮೀಸಲಾತಿಯನ್ನು ನೀಡಿತ್ತು. ಒಟ್ಟು 4 ಜಾತಿಗಳಿಗೆ 6% ಮೀಸಲಾತಿಯನ್ನ ನೀಡಬೇಕು ಅಂತ ಹೇಳ್ಬಿಟ್ಟು ಈ ಸಮಿತಿ ಸಚಿವ ಸಂಪುಟ ಉಪಸಮಿತಿ ಶಿಫಾರಸು ಮಾಡಿತ್ತು. ಆದ್ರೆ ಇದು ಕೂಡ ಜಾರಿಗೆ ಬಂದಿರಲಿಲ್ಲ. ಈ ಸಂಬಂಧ ಏನು ಕನ್ಫ್ಯೂಷನ್ ಕ್ರಿಯೇಟ್ ಆಗಿತ್ತು ಅದಕ್ಕೆ ಕ್ಲಾರಿಟಿ ಸಿಕ್ಕಿದ್ದು ಪಂಜಾಬ್ ಸರ್ಕಾರಕ್ಕೆ ಸಂಬಂಧಿಸಿದ ಒಂದು ಪ್ರಕರಣದ ವಿಚಾರಣೆ ಸಂದರ್ಭದಲ್ಲಿ 2024ರ ಆಗಸ್ಟ್ 1ರಂದು ಈ ಸುಪ್ರೀಂ ಕೋರ್ಟ್ ಈ ಪ್ರಕರಣದ ವಿಚಾರಣೆ ನಡೆಸಿದ ಸಂದರ್ಭದಲ್ಲಿ ಒಂದು ತೀರ್ಪು ನೀಡಿತು. ಆ ತೀರ್ಪು ಏನಂತಂದ್ರೆ ರಾಜ್ಯ ಸರ್ಕಾರಕ್ಕೆ ಈ ಒಳ ಮೀಸಲಾತಿಯನ್ನು ಜಾರಿಗೆ ತರುವ ಅಧಿಕಾರವನ್ನ ನೀಡಿತು. ಈ ಕಾರಣದಿಂದಾಗಿ ಸುಪ್ರೀಂ ಕೋರ್ಟ್ ಈಗ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ನೀಡಿದ ಕಾರಣಕ್ಕಾಗಿ ಈ ಬಗ್ಗೆ ಇದ್ದ ಗೊಂದಲಗಳೆಲ್ಲ ನಿವಾರಣೆಯಾದ ಕಾರಣಕ್ಕಾಗಿ ಮೀಸಲಾತಿ ಜಾರಿಗೆ ತರಲೇಬೇಕು, ಒಳ ಮೀಸಲಾತಿಯನ್ನು ಜಾರಿಗೆ ತರಲೇಬೇಕೆಂಬ ಒತ್ತಡ ಹೆಚ್ಚಿತು. ಈಗಾಗಲೇ ತೆಲಂಗಾಣ ರಾಜ್ಯ ಸರ್ಕಾರ ಒಳ ಮೀಸಲಾತಿಯನ್ನ ಜಾರಿಗೆ ತಂದಿದೆ. ಹೀಗಾಗಿ ರಾಜ್ಯ ಸರ್ಕಾರಕ್ಕೆ ಒಳ ಮೀಸಲಾತಿಯನ್ನ ಜಾರಿಗೆ ತರಬೇಕಾದ ಈ ಕೂಡಲೇ ತುರ್ತಾಗಿ ಜಾರಿಗೆ ತರಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಸ್ನೇಹಿತರೆ ನಿಮ್ಗೆ ಗೊತ್ತಿರ್ಬೋದು ಚುನಾವಣೆ ಸಂದರ್ಭದಲ್ಲಿ ಒಳ ಮೀಸಲಾತಿ ಜಾರಿಗೆ ತರ್ತೇವೆ ಅಂತ ಹೇಳಿ ಅಧಿಕಾರಕ್ಕೆ ಬಂದಿರುವ ನಮ್ಮ ರಾಜ್ಯ ಸರ್ಕಾರ 2024ರ ಅಕ್ಟೋಬರ್ 28ರಂದು ಒಂದು ಸಚಿವ ಸಂಪುಟ ಸಭೆ ನಡೆಸಿತು. ಈ ಸಭೆಯಲ್ಲಿ ಒಳ ಮೀಸಲಾತಿ ಜಾರಿಗೆ ತರುವ ಸಂಬಂಧ ಚರ್ಚೆ ನಡೆಸಿ ಒಂದು ಆಯೋಗ ರಚಿಸುವ ಏಕ ಸದಸ್ಯ ಆಯೋಗ ಯಾವ ರೀತಿ ಜಾರಿಗೆ ತರಬೇಕು, ಸುಪ್ರೀಂ ಕೋರ್ಟ್ ನ ಸೂಚನೆಯಂತೆ ಯಾವೆಲ್ಲ ಕ್ರಮಗಳನ್ನು ಅನುಸರಿಸಬೇಕು ಎಂದು ಶಿಫಾರಸು ಮಾಡಲು ಒಂದು ಆಯೋಗವನ್ನ ರಚಿಸಬೇಕು ಅಂತ ತೀರ್ಮಾನ ಮಾಡ್ತು. ಈ ಸಂಬಂಧ ಅಕ್ಟೋಬರ್ ಅಲ್ಲಿ ತೀರ್ಮಾನ ತಗೊಂಡು ಸೆಪ್ಟೆಂಬರ್ 12ರಂದು ಅಧಿಕೃತವಾಗಿ ಏಕ ಸದಸ್ಯ ಆಯೋಗವನ್ನ ರಚಿಸಿ ಆದೇಶ ಹೊರಡಿಸಿತು. ಡಿಸೆಂಬರ್ 3ರಂದು ಈ ಆಯೋಗಕ್ಕೆ ಟರ್ಮ್ಸ್ ಆಫ್ ರೆಫರೆನ್ಸ್ ಗಳನ್ನ ಏನೇನ್ ಕೆಲಸ ಮಾಡಬೇಕು, ಏನೆಲ್ಲ ಶಿಫಾರಸುಗಳನ್ನ ನೀಡಬೇಕು ಎಂಬ ಮಾಹಿತಿಯನ್ನ ಒದಗಿಸಲಾಯಿತು. ಇದರ ಪ್ರಕಾರ ಆಯೋಗ ಕಾರ್ಯ ಆರಂಭ ಮಾಡ್ತು. ಸ್ವಲ್ಪ ತಡವಾಗಿ 2 ತಿಂಗಳ ಒಳಗೆ ಆಯೋಗ ವರದಿ ತರಿಸ್ಕೊಳ್ತೀವಿ ಅಂತ ಹೇಳಿತ್ತು. ಸಚಿವ ಸಂಪುಟದ ಸಭೆಯಲ್ಲಿ ತೀರ್ಮಾನ ನಂತರ ಸರ್ಕಾರ ಪ್ರಕಟಿಸಿತ್ತು. ಆದ್ರೆ ಆಯೋಗವನ್ನು ರಚಿಸಿ ಅದಕ್ಕೆ ಟರ್ಮ್ಸ್ ಆಫ್ ರೆಫರೆನ್ಸ್ ಗಳನ್ನ ಕೊಡುವುದನ್ನೇ 2 ತಿಂಗಳು ಮಾಡ್ತು. ಅದಿರ್ಲಿ ಸ್ನೇಹಿತರೆ, ಈಗ ನಿಮ್ಗೆ ಗೊತ್ತಿರುವ ಹಾಗೆ ಈ ಆಯೋಗಕ್ಕೆ ಹಲವು ಜವಾಬ್ದಾರಿಗಳನ್ನ ವಹಿಸಲಾಗಿತ್ತು. ಈ ಜವಾಬ್ದಾರಿಯಲ್ಲಿ ಬಹಳ ಮುಖ್ಯವಾದದ್ದು ಇದು ವಿಚಾರಣಾ ಆಯೋಗ ಆಗಿರೋದ್ರಿಂದ ಬೇರೆ ಬೇರೆ ಜಾತಿಗಳ ನಾಯಕರ ಅಭಿಪ್ರಾಯಗಳನ್ನ ಕೂಡ ಈ ಆಯೋಗ ಕೇಳಿತ್ತು. ಹೀಗಾಗಿ ಇದಕ್ಕೆ ಸಂಬಂಧಿಸಿದ ಹಾಗೆ ಒಟ್ಟು 4034 ಮನವಿಗಳು ಆಯೋಗಕ್ಕೆ ಸಲ್ಲಿಕೆಯಾಗಿವೆ ಅಂತ ಹೇಳ್ಬಿಟ್ಟು ಆಯೋಗ ಅಧಿಕೃತವಾಗಿ ಮಾಹಿತಿ ನೀಡಿದೆ. ಇವುಗಳಲ್ಲಿ ಒಳ ಮೀಸಲಾತಿ ಜಾರಿಗೆ ತರಲೇಬೇಕು ಅನ್ನುವ ಮನವಿ ಎಲ್ಲಾ ಜಾತಿಯ ನಾಯಕರು, ಎಲ್ಲಾ ಸಾರ್ವಜನಿಕರು ಕೂಡ ಮಾಡಿದ್ದಾರೆ. ಸ್ನೇಹಿತರೆ, ನಿಮ್ಗೆ ಗೊತ್ತಿರ್ಬೋದು ಮೀಸಲಾತಿ ಜಾರಿಗೆ ತರಬೇಕು, ಆದರೆ ಯಾವ ದತ್ತಾಂಶಗಳ ಆಧಾರದಲ್ಲಿ ಮೀಸಲಾತಿಯನ್ನ ಹಂಚಿಕೆ ಮಾಡಬೇಕು ಎಂಬ ಕುರಿತು ಗೊಂದಲ ಇದೆ. ಹೀಗಾಗಿ ಎ.ಜೆ. ಸದಾಶಿವ ವರದಿ, ಜೆ.ಸಿ. ಮಾಧುಸ್ವಾಮಿ ವರದಿಯಂತೆ ಒಳ ಮೀಸಲಾತಿ ನೀಡಿ ಅಂತ ಕೇಳ್ಕೊಂಡವರ ಪ್ರಮಾಣ ಬಹಳ ಕಡಿಮೆ ಇತ್ತು. ಒಳ ಮೀಸಲಾತಿಗೆ ನಮ್ದೇನು ಆಕ್ಷೇಪಣೆ ಇಲ್ಲ, ಆದ್ರೆ ಸಮೀಕ್ಷೆ ನಡೆಸಿ ಹೊಸ ದತ್ತಾಂಶಗಳನ್ನ ಸಂಗ್ರಹಿಸಿ, ಹೊಸ ಮಾಹಿತಿಯನ್ನ ಸಂಗ್ರಹಿಸಿ ಈ ಮೀಸಲಾತಿಯನ್ನ ಜಾರಿಗೆ ತರಬೇಕು ಅಂತ ಹೇಳ್ಬಿಟ್ಟು ಬಹಳಷ್ಟು ಮಂದಿ, ನೀವು ಇಲ್ಲಿ ನೋಡಿ ತೋರಿಸ್ತಾ ಇದ್ದಾರೆ, ಬಹಳಷ್ಟು ಮಂದಿ ಕೋರಿದ್ದರು. ಹೀಗಾಗಿ
ಸರ್ಕಾರಕ್ಕೆ ಮಧ್ಯಂತರ ವರದಿಯನ್ನ ಸಲ್ಲಿಸುವ ಸಂದರ್ಭದಲ್ಲಿ ಏನು ಮಾರ್ಚ್ 27ರಂದು ಈ ನಾಗಮೋಹನ್ ದಾಸ್ ನೇತೃತ್ವದ ಆಯೋಗ ರಾಜ್ಯ ಸರ್ಕಾರಕ್ಕೆ ಮಧ್ಯಂತರ ವರದಿ ಸಲ್ಲಿಸಿತ್ತು. ಈ ಸಂದರ್ಭದಲ್ಲಿ ಉಪಜಾತಿಗಳ ಮಾಹಿತಿಯನ್ನ ನಾವು ಸ್ಪಷ್ಟ ಮಾಹಿತಿಯನ್ನ ಪಡೆದುಕೊಳ್ಳಬೇಕಾಗಿದೆ. ಹಾಗಾಗಿ ನಮಗೆ ಇನ್ನೊಂದು ಸಮೀಕ್ಷೆ ನಡೆಸಲು ಅವಕಾಶ ಮಾಡಿಕೊಟ್ರೆ ಈ ಸಮೀಕ್ಷೆಯನ್ನ ನಾವು ಸರಿಯಾಗಿ ಶಿಫಾರಸು ಮಾಡಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಒಂದು ಮನವಿಯನ್ನ ಈ ಒಳ ಮೀಸಲಾತಿಗೆ ಸಂಬಂಧಿಸಿದ ಮಧ್ಯಂತರ ವರದಿಯಲ್ಲಿ ಆಯೋಗ ರಾಜ್ಯ ಸರ್ಕಾರಕ್ಕೆ ಮಾಡಿಕೊಂಡಿತ್ತು. ಈ ಸಂಬಂಧಪಟ್ಟಂತೆ ಮಧ್ಯಂತರ ವರದಿಯಲ್ಲಿನ ಶಿಫಾರಸಿನಂತೆ ಏನು ರಾಜ್ಯ ಸರ್ಕಾರ ಒಂದು ಹೊಸದಾಗಿ ಸಮೀಕ್ಷೆ ನಡೆಸುವ ತೀರ್ಮಾನವನ್ನ ತೆಗೆದುಕೊಂಡಿತ್ತು. ಇದಕ್ಕೆ ಸಂಬಂಧಿಸಿದ ಹಾಗೆ ಏನೋ ಸಮಿತಿಗಳನ್ನ ರಚನೆ ಮಾಡಲಾಯಿತು. ಪರಿಷ್ಠ ನೋಡಿ ಸ್ಕ್ರೀನ್ ಮೇಲೆ ನೋಡ್ತಿದ್ರ, ಒಂದು ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಸಮಿತಿಗಳನ್ನ ರಚಿಸಿ ಈ ಸಮೀಕ್ಷೆಯನ್ನು ನಡೆಸುವ ನಿರ್ಧಾರವನ್ನ ರಾಜ್ಯ ಸರ್ಕಾರ ತೆಗೆದುಕೊಂಡಿತ್ತು. ಸ್ನೇಹಿತರೆ, ನಿಮ್ಗೆ ಗೊತ್ತಿರುವ ಹಾಗೆ ಏಕಸದಸ್ಯ ಆಯೋಗಕ್ಕೆ ಈ ಸಮೀಕ್ಷೆ ನಡೆಸುವ ಅಧಿಕಾರವನ್ನ ನೀಡಲಾಗಿತ್ತು. ಈಗ ಸಮೀಕ್ಷೆ ಯಾವಾಗ ನಡೀತದೆ, ಯಾವೆಲ್ಲ ಮಾಹಿತಿಯನ್ನ ಕಲೆ ಹಾಕಲಾಗುತ್ತದೆ ಎಂಬುದನ್ನ ಈಗ ನಾವು ನೋಡೋಣ. ಸ್ನೇಹಿತರೆ, ನಿಮ್ಗೆ ನೋಡಿ ಮನೆಗೆ ತೆರಳಿ ಏನು ಸಮೀಕ್ಷೆ ನಡೆಸೋದು ಅದು ಮೇ 5ರಿಂದ ಆರಂಭಗೊಳ್ಳಲಿದೆ. ಮೇ 17ರವರೆಗೆ ಮನೆಗೆ ಹೋಗಿ ಸಮೀಕ್ಷೆಯನ್ನ ನಡೆಸಲಾಗುತ್ತದೆ. ಒಂದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಅಥವಾ ಮತಗಟ್ಟೆ ಪ್ರದೇಶವಾರದಲ್ಲಿ ಒಬ್ರು ಅಧಿಕಾರಿ ಅಲ್ಲೇ ಇದ್ದು ಮಾಹಿತಿಯನ್ನು ಸಂಗ್ರಹಿಸುವ ಕೆಲಸ ಮಾಡ್ತಾರೆ. ಆ ಕೆಲಸವನ್ನ ಮೇ 19ರಿಂದ ಆರಂಭಿಸಲಿದ್ದು ಮೇ 21ರವರೆಗೆ ಈ ತಾತ್ಕಾಲಿಕ ಸೆಂಟರ್ ಅನ್ನು ತೆಗೆದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ತಾತ್ಕಾಲಿಕ ಸೆಂಟರ್ ಅನ್ನು ತೆಗೆದು ಮಾಹಿತಿ ಸಂಗ್ರಹಿಸಲಾಗುತ್ತದೆ. ಆಮೇಲೆ ನೀವು ಮೇ 19ರಿಂದ ಮೇ 23ರವರೆಗೆ ಆನ್ಲೈನ್ ಮೂಲಕ ಕೂಡ ಮಾಹಿತಿಯನ್ನು ಒದಗಿಸಲು ಅವಕಾಶ ಮಾಡಿಕೊಡಲಾಗುತ್ತದೆ. ಇದು ಮೇ 5ರಿಂದ ಸಮೀಕ್ಷೆ ಅಧಿಕೃತವಾಗಿ ಆರಂಭಗೊಳ್ಳಲಿದೆ. ಸ್ನೇಹಿತರೆ ನೋಡಿ, ಮನೆಗೆ ಭೇಟಿ ನೀಡಿ ಸಮೀಕ್ಷೆ ನಡೆಸಲು ಈಗಾಗಲೇ ನಿಮ್ಗೆ ಗೊತ್ತಿರುವ ಹಾಗೆ ಶಿಕ್ಷಕರನ್ನ ನೇಮಕ ಮಾಡಿಕೊಳ್ಳಲಾಗಿದೆ. ಅವರಿಗೆ ತಾಲೂಕು ಮಟ್ಟದಲ್ಲಿ, ಗ್ರಾಮ ಪಂಚಾಯತ್ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ತರಬೇತಿಯನ್ನ ನೀಡಿ ಅವರ ಮೇಲೆ ಮೇಲ್ವಿಚಾರಕರಿರ್ತಾರೆ, ಅವರಿಗೆ ತರಬೇತಿ ನೀಡಲಾಗುತ್ತದೆ. ಯಾವುದೇ ಕಾರಣಕ್ಕೂ ಯಾವುದೇ ಲೋಪವಾಗದಂತೆ ಒಂದು ಸಮೀಕ್ಷೆ ನಡೆಸಲು ತರಬೇತಿಗಳನ್ನ ನಡೆಸಲಾಗುತ್ತದೆ. ಪ್ರತಿ ತಾಲೂಕಿಗೆ 5ರಂತೆ ತಾಲೂಕು ಮಟ್ಟದ ಮಾಸ್ಟರ್ ಟ್ರೈನರ್ಗಳನ್ನ ಗುರುತಿಸಿ ನೇಮಕ ಮಾಡಿ ಅವರಿಂದ ತರಬೇತಿ ನೀಡಿ ತರಬೇತಿ ನೀಡಿದವರು, ತರಬೇತಿ ಪಡೆದ ಶಿಕ್ಷಕರು ಮನೆಗೆ ತೆರಳಿ ಈ ಸಮೀಕ್ಷೆಯನ್ನ ನಡೆಸಲಿದ್ದಾರೆ. ಈಗಾಗಲೇ ಅಂದ್ರೆ ಏಪ್ರಿಲ್ 25ರಿಂದ ವಿವಿಧ ಹಂತಗಳಲ್ಲಿ ತರಬೇತಿಯನ್ನ ಸಮೀಕ್ಷೆ ನಡೆಸುವ ಶಿಕ್ಷಕರಿಗೆ ನೀಡಲಾಗುತ್ತದೆ. ನಿಮಗೆ ಹೇಳಿದೆ 3 ಹಂತಗಳಲ್ಲಿ ಈ ಮೊಬೈಲ್ ಆಪ್ ಅನ್ನ ಬಳಸಿ ಸಮೀಕ್ಷೆಯನ್ನ ನಡೆಸ್ತಾರೆ. 3 ಹಂತಗಳಲ್ಲಿ ಈ ಸಮೀಕ್ಷೆ ನಡೆಯಲಿದೆ. ಈ ಸಮೀಕ್ಷೆಯ ಏನು ಸಮೀಕ್ಷೆ ನಡೆಸಲೆಂದೇ ರಚಿಸಲ್ಪಟ್ಟಿರುವ ವಿಶೇಷ ಆಪ್ಗೆ 3 ಹಂತದಲ್ಲಿ ಲಾಗಿನ್ ಗಳಿರ್ತವೆ. ಒಂದು ಏನಂತಂದ್ರೆ ಯಾರು ಸೂಪರ್ವೈಸರ್ ಇರ್ತಾರೆ ಅವ್ರು ಲಾಗಿನ್ ಮಾಡ್ಬೋದು, ಸಮೀಕ್ಷೆ ನಡೆಸುವವರು ಲಾಗಿನ್ ಆಗ್ಬೋದು, ಮತ್ತು ಜಿಲ್ಲಾ ಮಟ್ಟದ ಹಿರಿಯ ಅಧಿಕಾರಿಗಳು DC, AC ಇವರು ಲಾಗಿನ್ ಆಗ್ಬೋದಾದ 3 ಲಾಗಿನ್ ಗಳನ್ನ ನೀಡಲಾಗಿರುತ್ತದೆ. ಯಾವ ರೀತಿ ಲಾಗಿನ್ ಆಗ್ಬೇಕು ಎಂಬ ಮಾಹಿತಿಯನ್ನ ಇದು ಹಿರಿಯ ಅಧಿಕಾರಿಗಳಿಗೆ ನೀಡಿರುವ ಮಾಹಿತಿ. ಸಮೀಕ್ಷೆ ನಡೆಸುವವರಿಗೆ ಯಾವ ರೀತಿ ಲಾಗಿನ್ ಆಗಿ ಸಮೀಕ್ಷೆಯನ್ನ ಕೈಗೊಳ್ಬೇಕು ಎಂಬ ಮಾಹಿತಿಯನ್ನ ಇಲ್ಲಿ ನೀಡಿದ್ದಾರೆ. ಮೊಬೈಲ್ ಸಂಖ್ಯೆಯನ್ನ ನಮೂದಿಸಿ OTP ಪಡೆದು ಸಮೀಕ್ಷೆಯನ್ನ ಆರಂಭಿಸಬೇಕಾಗುತ್ತದೆ ಸಮೀಕ್ಷೆ ನಡೆಸುವವರು. ಆ ನಂತರ ಮನೆಗೆ ತೆರಳಿ ಅವರ ಆಧಾರ್ ಸಂಖ್ಯೆಯನ್ನ ಪಡೆದು, ಯಾರು ಸಮೀಕ್ಷೆಯಲ್ಲಿ ಭಾಗವಹಿಸ್ತಾರೆ ಅವರ ಆಧಾರ್ ಸಂಖ್ಯೆಯನ್ನ ಪಡೆದು, ರೇಷನ್ ಕಾರ್ಡ್ ಆಧಾರ್ ಸಂಖ್ಯೆ ಇಲ್ಲ ಅಂತಂದ್ರೆ ಪಡಿತರ ಚೀಟಿ ಅದರ ನಂಬರ್ ಅನ್ನ ಎಂಟ್ರಿ ಮಾಡಿ ಸಮೀಕ್ಷೆಯನ್ನ ಆರಂಭಿಸಬೇಕಾಗುತ್ತದೆ.
ಯಾರು ಕುಟುಂಬದ ಮುಖ್ಯಸ್ಥರು, ಮತ್ತು ಕುಟುಂಬದ ಸದಸ್ಯರು ಯಾರ್ಯಾರು, ಅವರ ಹೆಸರು, ಏಜು, ಅವರನ್ನ ಇದರಲ್ಲಿ ಎಂಟ್ರಿ ಮಾಡ್ಬೇಕಾಗ್ತದೆ. ಸಮೀಕ್ಷೆ ನಡೆಸುವ ಶಿಕ್ಷಕರು ಮೊಬೈಲ್ ಆಪ್ ನಲ್ಲಿ ಈ ಎಲ್ಲ ಮಾಹಿತಿಯನ್ನ ದಾಖಲಿಸಬೇಕಾಗುತ್ತದೆ. ಹೆಸರು, ಅವರ ಹುಟ್ಟಿದ ದಿನಾಂಕ, ಸಂಬಂಧವನ್ನ ಸೆಲೆಕ್ಟ್ ಮಾಡಿ ಈ ರೀತಿಯಾಗಿ ಇಲ್ಲಿ ನೋಡಿ ತೋರಿಸ್ತಾ ಇದೆ ಸ್ಕ್ರೀನ್ ಅಲ್ಲಿ. ಈ ರೀತಿಯಾಗಿ ಅವರು ಸೆಲೆಕ್ಟ್ ಮಾಡಿ ಅವರು ಸಮೀಕ್ಷೆಯನ್ನ ನಡೆಸಬೇಕಾಗ್ತದೆ. ಮೊದಲಿಗೆ ಇದನ್ನ ಮಾಡ್ಬೇಕಾಗತ್ತೆ. ಕುಟುಂಬದ ಯಾರು ಮುಖ್ಯಸ್ಥರಿದ್ದಾರೆ ಅವರ ಹೆಸರನ್ನ ಕಡ್ಡಾಯವಾಗಿ ದಾಖಲು ಮಾಡ್ಬೇಕಾಗತ್ತೆ. ಒಂದ್ ವೇಳೆ ಪುರುಷರಿಲ್ಲದಿದ್ರೆ ಮಹಿಳೆಯರು ಕೂಡ ಕುಟುಂಬದ ಮುಖ್ಯಸ್ಥರಾಗಿದ್ರೆ ಆ ಮಾಹಿತಿಯನ್ನು ಕೂಡ ಅದ್ರಲ್ಲಿ ನೀಡಲು ಅವಕಾಶ ಮಾಡಿಕೊಳ್ಳಲಾಗಿರ್ತದೆ. ಹೆಚ್ಚು ಕನ್ಫ್ಯೂಷನ್ ಇಲ್ಲ, ಯಾಕೆಂದ್ರೆ ಸೆಲೆಕ್ಷನ್ ಇರುತ್ತೆ ಅಷ್ಟೇ. ಅಲ್ಲಿ ಸೆಲೆಕ್ಟ್ ಮಾಡಿದ್ರೆ ಸರಿ, ಮೊಬೈಲ್ ಆಪ್ ನಲ್ಲಿ ಅದು ಸರಿಯಾದ ಮಾಹಿತಿ ದಾಖಲಾಗ್ತಾ ಹೋಗುತ್ತೆ. ಯಾವ ಗ್ರಾಮ, ಯಾವ ವಾರ್ಡ್ ಸಂಖ್ಯೆ, ಮನೆ ಸಂಖ್ಯೆ ಏನು, ಕುಟುಂಬದ ಕ್ರಮ ಸಂಖ್ಯೆ ಏನು, ಯಾವ ವಿಧಾನಸಭಾ ಕ್ಷೇತ್ರ, ಅಂಚೆ ವಿಳಾಸ ಏನಾಗಿದೆ ಆ ಕುಟುಂಬದ್ದು, ಈ ಎಲ್ಲಾ ಮಾಹಿತಿಯನ್ನ ಈ ಆಪ್ ನಲ್ಲಿ ದಾಖಲು ಮಾಡಬೇಕಾಗುತ್ತದೆ. ಮೊಬೈಲ್ ಸಂಖ್ಯೆ, ಆಮೇಲೆ ಕುಟುಂಬದ ಸದಸ್ಯರು ಮತ್ತು ಕುಟುಂಬದ ಮುಖ್ಯಸ್ಥರೊಂದಿಗಿನ ಸಂಬಂಧ, ಇದನ್ನ ದಾಖಲು ಮಾಡ್ತಾ ಹೋಗ್ಬೇಕಾಗತ್ತೆ. ಇಲ್ಲಿ ಅದಕ್ಕೂ ಅವಕಾಶ ಮಾಡಿಕೊಟ್ಟಿದ್ದಾರೆ. ಗಂಡ, ಹೆಂಡತಿ, ಮಗ, ಈ ತರ ಎಲ್ಲಾ ಮಾಹಿತಿಯನ್ನ ಕ್ಲಿಕ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಹೆಚ್ಚು ಕನ್ಫ್ಯೂಷನ್ ಇಲ್ಲದೆ ಇದೆಲ್ಲ ದಾಖಲಾಗ್ತಾ ಹೋಗುತ್ತೆ. ಪರಿಶಿಷ್ಟ ಜಾತಿಯ ಪ್ರಮಾಣ ಪತ್ರ ಹೊಂದಿದ್ದೀರಾ ಅಂತ ಒಂದು ವಿಶೇಷವಾದ ಪ್ರಶ್ನೆ ಇರುತ್ತೆ. ಅಲ್ಲಿ ಈ ಆದಿ ದ್ರಾವಿಡ ಏನು ಆದಿ ಕರ್ನಾಟಕ ಈ ಸಂಬಂಧ ಗೊಂದಲ ಇದೆ. ಇದನ್ನ ಬಗೆಹರಿಸುವ ನಿಟ್ಟಲ್ಲಿ ಅವಕಾಶವನ್ನ ಸೆಲೆಕ್ಟ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ದಯವಿಟ್ಟು ಗಮನಿಸಿ, ಇದನ್ನ ಸೆಲೆಕ್ಟ್ ಮಾಡುವಾಗ ಕರೆಕ್ಟ್ ಆದ ಸರಿಯಾದ ಮಾಹಿತಿಯನ್ನ ನೀವು ನೀಡಬೇಕಾಗುತ್ತದೆ. ಜಾತಿಯ ಸಂದರ್ಭದಲ್ಲಿ ಕೇಸ್ ಮೇ ಚೇಂಜ್ ಫಾರ್ ದ ವೈಫ್ ಆರ್ ಡಾಟರ್ ಇನ್ ಲಾ. ಗಮನಿಸಿ, ಯಾವ ಜಾತಿ, ಯಾವ ಪಂಗಡ, ಸಬ್ ಕ್ಯಾಸ್ಟ್ ಯಾವುದು, ಈ ಎಲ್ಲ ಮಾಹಿತಿಯನ್ನ ಪರಿಶೀಲನೆ ಮತ್ತೊಮ್ಮೆ ಪರಿಶೀಲನೆ ಮಾಡಿ ಅಪ್ಲೋಡ್ ಮಾಡಲಿಕ್ಕೆ ಕೂಡ ಅವಕಾಶ ಮಾಡಿಕೊಡಲಾಗಿದೆ. ಇನ್ನು ಈ ಸಮೀಕ್ಷೆ ಸಂದರ್ಭದಲ್ಲಿ ಶೈಕ್ಷಣಿಕ ವಿಷಯಗಳು, ಏನು ಓದಿದೀರಾ, ಯಾವ ಪ್ರೌಢಶಾಲೆಯಲ್ಲಿ ಓದಿರೋದು, ಪದವಿ ಪಡೆದಿದ್ರೆ ಅದು ಯಾವ ಪದವಿ ಪಡೆದಿದ್ದೀರಾ, ಯಾವ ತಾಂತ್ರಿಕ ಪದವಿ ಪಡೆದಿದ್ರೆ, ಇದನ್ನೆಲ್ಲ ಆಯ್ಕೆ ಮಾಡಿ ಪ್ರತಿಯೊಬ್ಬ ಕುಟುಂಬದ ಸದಸ್ಯರ ಶೈಕ್ಷಣಿಕ ಮಾಹಿತಿಯನ್ನ ದಾಖಲು ಮಾಡಿಕೊಳ್ಳಲಾಗುತ್ತದೆ. ಈ ಸಮೀಕ್ಷೆ ಸಂದರ್ಭದಲ್ಲಿ ಎಜುಕೇಶನ್ ಡೀಟೇಲ್ಸ್ ಏನಿದೆ ಅದನ್ನ ಪಡೆದುಕೊಳ್ಳಲಾಗುತ್ತದೆ. ಈ ಸಂದರ್ಭದಲ್ಲಿ ಶಿಕ್ಷಣದಿಂದ ಹೊರಗುಳಿದಿದ್ರೆ ಈ ಬಗ್ಗೆ ಕೂಡ ಮಾಹಿತಿಯನ್ನ ಪಡೆದುಕೊಳ್ಳಲಾಗುತ್ತದೆ. ಯಾಕೆ ನೀವು ಹೊರಗುಳಿದ್ರಿ, ನಿಮ್ಗೆ ಓದ್ಲಿಕ್ಕೆ ಯಾಕೆ ಸಾಧ್ಯವಾಗಿಲ್ಲ, ಆಮೇಲೆ ಆರೋಗ್ಯಕ್ಕೆ ಸಂಬಂಧಿಸಿದ ಹಾಗೆ ಏನು ಅಂಗವಿಕಲತೆ ಇದ್ರೆ ಈ ಕುರಿತು ಕೂಡ ಮಾಹಿತಿಯನ್ನ ಪಡೆದುಕೊಳ್ಳಲಾಗುತ್ತದೆ. ನಿಮ್ಗೆ ಗೊತ್ತಿರುವ ಹಾಗೆ ಬೇಸಿಕ್ ಮಾಹಿತಿ, ವಿವಾಹಿತರೆ, ಸ್ವಜಾತಿ ವಿವಾಹ ಆಗಿದ್ದೀರಾ, ವಿಧವೆಯೇನ ಅಥವಾ ಧರ್ಮ ಬೇರೆ ಬೇರೆ ಧರ್ಮದವರನ್ನ ಮದುವೆ ಆಗಿದ್ದೀರಾ, ಈ ಸಂಬಂಧ ಎಂದು ಬೇಸಿಕ್ ಆದ ಮಾಹಿತಿಯನ್ನ ಈ ಸಮೀಕ್ಷೆಯ ಸಂದರ್ಭದಲ್ಲಿ ಕೇಳಲಾಗುತ್ತದೆ. ಆಮೇಲೆ ಉದ್ಯೋಗದ ಎಂಪ್ಲಾಯ್ಮೆಂಟ್ ಮಾಹಿತಿ, ಯಾವ ಉದ್ಯೋಗ ಮಾಡ್ತಾ ಇದ್ದೀರಾ, ಏನ್ ಕೆಲಸ ಮಾಡ್ತಿದ್ದೀರಾ, ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ, ಈ ರೀತಿಯ ಮಾಹಿತಿಯನ್ನ ಕಲೆ ಹಾಕಲಾಗುತ್ತದೆ. ಸರ್ಕಾರಿ ಉದ್ಯೋಗನ, ಖಾಸಗಿ ಉದ್ಯೋಗನ, ಸರ್ಕಾರಿ ಕ್ಷೇತ್ರದಲ್ಲಿ ಗುತ್ತಿಗೆ ಆಧಾರದಲ್ಲಿ ಸೇವೆ ಮಾಡ್ತಿದ್ದೀರಾ, ಈ ರೀತಿಯ ಪ್ರತಿಯೊಂದು ಮಾಹಿತಿಯನ್ನ ಕೇಳಲಾಗುತ್ತದೆ. ಒಂದು ವೇಳೆ
ಏನು ಸರ್ಕಾರಿ ಯಾವುದೇ ಒಂದು ನಿರ್ದಿಷ್ಟ ಉದ್ಯೋಗ ಇಲ್ಲದೆ ಇದ್ರೆ ಅವರಿಂದಲೂ ಕೂಡ ಮಾಹಿತಿಯನ್ನ ಯಾವ ಉದ್ಯೋಗಕ್ಕೆ ಸಂಬಂಧಪಟ್ಟದ್ದು, ಕೃಷಿ ಆದ್ರೆ ಬೇರೆ ಬೇರೆ ಸಣ್ಣ ಪುಟ್ಟ ಉದ್ಯಮದಲ್ಲಿ ಕೆಲಸ ಮಾಡ್ತಾ ಇದ್ರೆ ಈ ಎಲ್ಲಾ ಮಾಹಿತಿಯನ್ನ ಕೂಡ ಈ ಸಮೀಕ್ಷೆಯ ಸಂದರ್ಭದಲ್ಲಿ ಸಂಗ್ರಹಿಸಲಾಗುತ್ತದೆ. ಒಟ್ಟಾರೆ ಉದ್ಯೋಗಕ್ಕೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನ ಯಾವ ವರ್ಕ್ಶಾಪ್ ಅಲ್ಲಿ ಕೆಲಸ ಮಾಡ್ತಿದ್ರೆ ಈ ರೀತಿ ಸಾಕಷ್ಟು ಅವಕಾಶಗಳನ್ನು ನೀಡಲಾಗಿದೆ. ಅದನ್ನ ಎಂಟ್ರಿ ಮಾಡ್ತಾ ಹೋದ್ರೆ ಸಾಕು. ಆಮೇಲೆ ಈ ಆಸ್ತಿ, ಇದು ಭೂ ಒಡೆತನದ ಹಕ್ಕು, ಯಾವ ಎಷ್ಟು ಆಸ್ತಿಯನ್ನು ಹೊಂದಿದ್ದೀರಾ ಈ ಕುರಿತು ಕೂಡ, ಕುಟುಂಬದ ಒಟ್ಟು ಜಮೀನು, ಕುಟುಂಬದ ಸದಸ್ಯರು ಹೊಂದಿರುವ ಜಮೀನು, ಈ ಯಾವ ರೀತಿಯ ಜಮೀನನ್ನು ಹೊಂದಿದ್ದಾರೆ, ಅದು ಪಿತ್ರಾರ್ಜಿತ ಆಸ್ತಿಯೋ ಸ್ವಾರ್ಜಿತ ಆಸ್ತಿಯೋ, ಈ ಎಲ್ಲ ಮಾಹಿತಿಯನ್ನ ಈ ಸಂದರ್ಭದಲ್ಲಿ ಕಲೆ ಹಾಕಲಾಗುತ್ತದೆ. ಯಾವ ಜಮೀನನ್ನ ಏನಕ್ಕೆ ಬಳಸ್ತಾ ಇದ್ದಾರೆ, ಯಾವ ಕೆಲಸಗಳಿಗೆ ಯೂಸ್ ಮಾಡ್ತಾ ಇದ್ದಾರೆ, ಆಮೇಲೆ ಆರ್ಥಿಕ ಸ್ಥಿತಿ ಹೇಗಿದೆ, ಸಾಲ ಮಾಡಿದಾರ, ಸಾಲ ಮಾಡಿದ್ರೆ ಯಾವ ಬ್ಯಾಂಕಿಂದ ಸಾಲ ಮಾಡಿದ್ದಾರೆ, ಅಥವಾ ಬೇರೆ ಯಾವ್ದಾದ್ರು ನಿಗಮ ಮಂಡಳಿಗಳಿಂದ ಸಾಲ ಪಡೆದಿದ್ದಾರಾ, ಈ ಎಲ್ಲ ಮಾಹಿತಿಯನ್ನ ಕೂಡ ಕಲೆ ಹಾಕಲಾಗುತ್ತದೆ. ಎಲ್ಲದಕ್ಕೂ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಅಲ್ಲಿ ಅವಕಾಶ ನೀಡ್ತಿದ್ದಾರೆ. ಅದನ್ನ ಆಯ್ಕೆ ಮಾಡ್ಕೊಂಡ್ರೆ ಆಯ್ತು. ಆಮೇಲೆ ಈ ಸಂದರ್ಭದಲ್ಲಿ ಶೌಚಾಲಯ ವ್ಯವಸ್ಥೆ, ದೀಪದ ವ್ಯವಸ್ಥೆ, ಬೆಳಕಿನ ವ್ಯವಸ್ಥೆ ಇದೆಯಾ, ಒಟ್ಟು ಇದು ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಅನ್ನೋ ರೀತಿಯಲ್ಲಿ ಮಾಡಲಾಗುತ್ತದೆ. ಆಮೇಲೆ ನೀವು ಏನು ಅಸ್ಪೃಶ್ಯತೆ ಆಚರಣೆ ಕುರಿತು ಕೂಡ ವಿಶೇಷವಾಗಿ ಮಾಹಿತಿಯನ್ನ ಕಲೆ ಹಾಕಲಾಗುತ್ತದೆ. ಅಸ್ಪೃಶ್ಯತೆ ಆಚರಣೆ ಇದ್ರೆ ಅದು ಯಾವ ಹಂತದಲ್ಲಿದೆ, ಅದೇನಾದ್ರೂ ತಮಗೆ ಬಾಧಿತವಾಗಿದೆಯಾ ಎಂಬ ಕುರಿತು ಕೂಡ ಈ ಸಮೀಕ್ಷೆ ಸಂದರ್ಭದಲ್ಲಿ ಮಾಹಿತಿಯನ್ನ ಕಲೆ ಹಾಕಲಾಗುತ್ತದೆ. ಇದಕ್ಕೆ ಸಂಬಂಧಿಸಿದಾಗೆ ಪ್ರಶ್ನೆಗಳನ್ನ ರೆಡಿ ಮಾಡಿ ಸಿದ್ಧಪಡಿಸಿದ್ದಾರೆ. ಅದನ್ನ ಈ ಸಮೀಕ್ಷೆ ಸಂದರ್ಭದಲ್ಲಿ ಕೇಳಲಾಗುತ್ತದೆ. ಆ ನಂತರ ಏನ್ ಮಾಡ್ತಾರೆ, ಮೊಬೈಲ್ ನಂಬರ್ ಅನ್ನ ಎಂಟ್ರಿ ಮಾಡಿ OTP ಪಡೆದು ಈ ಎಲ್ಲಾ ಮಾಹಿತಿಯನ್ನ ಸಬ್ಮಿಟ್ ಮಾಡಲಾಗುತ್ತದೆ. ಈ ಸಂದರ್ಭದಲ್ಲಿ ಕುಟುಂಬದ ಸದಸ್ಯರ ಸಹಿಯನ್ನ ಪಡೆಯಲಾಗುತ್ತದೆ. ಆ ಸಹಿಯನ್ನ ಸ್ಕ್ಯಾನ್ ಮಾಡಿ ಅದನ್ನ ಅಪ್ಲೋಡ್ ಮಾಡ್ತಾರೆ. ಹೀಗಾಗಿ ಇದೊಂದು ನಿಖರವಾದ ಮಾಹಿತಿ ಆನ್ಲೈನ್ ನಲ್ಲಿ ದಾಖಲಾಗುತ್ತದೆ. ಈ ಸಮೀಕ್ಷೆ ಮೂಲಕ ನಿಖರವಾದ ಮಾಹಿತಿ ಎಲ್ಲಾ ವಿಷಯಗಳಿಗೆ, ಸಾಮಾಜಿಕ ಮತ್ತು ಆರ್ಥಿಕ ವಿಷಯಗಳಿಗೆ ಸಂಬಂಧಿಸಿದ ಕುಟುಂಬವೊಂದರ ಪರಿಸ್ಥಿತಿ ಹೇಗಿದೆ ಎಂಬ ಮಾಹಿತಿಯನ್ನ ಸ್ಪಷ್ಟವಾಗಿ ದಾಖಲು ಮಾಡಿಕೊಂಡು ಅದನ್ನ ಆನ್ಲೈನ್ ನಲ್ಲಿ ಅಪ್ಲೋಡ್ ಮಾಡಲಾಗುತ್ತದೆ. ಸೂಪರ್ವೈಸರ್ಗೆ ಈ ಸಮೀಕ್ಷೆಯನ್ನ ಯಾವ ರೀತಿ ನಡೆಸಿದ್ದಾರೆ, ಶಿಕ್ಷಕರು ಸರಿಯಾಗಿ ಸಮೀಕ್ಷೆ ನಡೆಸಿದಾರಾ ಇಲ್ವಾ ಎಂಬ ಮಾಹಿತಿಯನ್ನ ಕಲೆ ಹಾಕುವ ಅಧಿಕಾರವನ್ನು ಕೂಡ ನೀಡಲಾಗಿರುತ್ತದೆ. ಒಟ್ಟಾರೆ ಈ ಸಮೀಕ್ಷೆ ಆದಷ್ಟು ಬೇಗ, ಅಂದ್ರೆ 2 ತಿಂಗಳ ಕಾಲಾವಕಾಶ ನೀಡಿತ್ತು ಸರ್ಕಾರ. 1 ತಿಂಗಳಿನಲ್ಲಿ, ಅಂದ್ರೆ ಮೇ 1 ತಿಂಗಳಿನಲ್ಲಿ ಸಮೀಕ್ಷೆ ಸಂಪೂರ್ಣವಾಗಿ ನಡೆದು ಈ ಸಮೀಕ್ಷೆ ಮೂಲಕ ಪಡೆದ ಮಾಹಿತಿಯನ್ನ ಆಧಾರವಾಗಿಟ್ಟುಕೊಂಡು 1 ತಿಂಗಳ ಒಳಗೆ ಆಯೋಗ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸುವ ಸಾಧ್ಯತೆಗಳಿವೆ. ಈ ಮೀಸಲಾತಿ ಆದಷ್ಟು ಬೇಗ ಜಾರಿಗೆ ಬರಲಿ, ಹಾಗೂ ಈ ಮೀಸಲಾತಿ ಕಾರಣದಿಂದ ಸ್ಥಗಿತಗೊಂಡಿರುವ ಸರ್ಕಾರಿ ನೇಮಕಾತಿಗಳು ಕೂಡ ಬೇಗ ಆರಂಭವಾಗಲಿ ಎಂಬ ಆಶಾಭಾವನೆಯೊಂದಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸುತ್ತಿದ್ದೇನೆ. ಮತ್ತೆ ಉದ್ಯೋಗ ಜಗತ್ತಿಗೆ ಸಂಬಂಧಿಸಿದ ಸುದ್ದಿಗಳೊಂದಿಗೆ ನಿಮ್ಮನ್ನ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.